ಭಾರತ್ ಜೋಡೋ ವರ್ಸಸ್ ಭಾರತ್ ತೋಡೋ ಈ ಹೇಳಿಕೆ ಏನಿದೆ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲಿಗೆಯಾಗಿ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ನಾಗರಾಜ್ ಯಾದವ್ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಬಿಜೆಪಿಯಿಂದ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ನಿಂದ ವಕ್ತಾರರಾಗಿರುವಂಥ ವೀರಣ್ಣ ಅವರಿದ್ದಾರೆ. ನಮಸ್ತೆ ವೀರಣ್ಣ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮೊದಲನೇದಾಗಿ ನಾಗರಾಜ್ ಯಾದವ್ ಅವರೇ, ಏನಾಗ್ತಾ ಇದೆ? ನೀವು ಕೂಡ ಬೆಳಗಾವಿ ವಿಚಾರದಲ್ಲಿ, ಕನ್ನಡ ಭಾಷೆಯ ವಿಚಾರದಲ್ಲಿ, ಬೆಳಗಾವಿ ಕರ್ನಾಟಕಕ್ಕೆ ಸೇರಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು. ಅಲ್ಲೂ ಕೂಡ ಹಲವು ಹಳ್ಳಿಗಳು ಅನ್ಯಾಯ ಆಗಿದೆ ಅಂತ ಹೇಳುವಂಥ ಹೇಳಿಕೆಗಳಿದೆ. ಹಾಗಿದ್ದಾಗ ಅವುಗಳನ್ನೆಲ್ಲ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತನಾ? ನೋಡಿ, ಇದರಲ್ಲಿ ನಾವೀಗ ಕರ್ನಾಟಕಕ್ಕೆ ಬರೋದಕ್ಕಿಂತ ಹೆಚ್ಚಾಗಿ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ಸೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಕೊಟ್ಟಿರೋ ಹೇಳಿಕೆ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ನಿನ್ನೆ ನಡೆದಂಥ ಬಜೆಟ್ ವಿಚಾರಕ್ಕೆ ವಾಸ್ತವವಾದ ವಿಚಾರಗಳನ್ನು ಮಾತಾಡ್ತಕ್ಕಂಥದ್ದು ಯಾವಾಗಲೂ ಕೂಡ ಈ ಪಕ್ಷ ಆ ಪಕ್ಷ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರತಕ್ಕ ಅನ್ಯಾಯದ ಬಗ್ಗೆ ಧ್ವನಿ ಎತ್ತ ದೃಷ್ಟಿಕೋನದಿಂದ ಮಾತಾಡತಕ್ಕ ವಿಚಾರಗಳನ್ನ ಅದರ ತಾತ್ಪರ್ಯವನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಉದ್ದೇಶ ಯಾವುದೇ ರೀತಿಯಾಗಿ ಅವರ ಉದ್ದೇಶದಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮಗೆ ಬರಬೇಕಾಗಿರುವಂತ ದುಡ್ಡನ್ನ ಕೊಡಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಹಾಗಂತ ಹೇಳ್ಬಿಟ್ಟು ಪ್ರತ್ಯೇಕ ರಾಷ್ಟ್ರವನ್ನ ಮಾಡಬೇಕು ಅನ್ನುವಂತ ಹೇಳಿಕೆ ಇದೆಯಲ್ಲ, ನೀವು ಬೆಂಬಲಿಸ್ತೀರಾ ಅದನ್ನ? ಇಲ್ಲ, ನೋಡಿ 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 ಅರುಣ್ ಅವರೇ, ನಿಮ್ಮ ಬಗ್ಗೆ ನನಗೆ ಭಾಳ ಅಪಾರದ. ನೀವು ಭಾಷೆ, ದೇಶ, ನಮ್ಮ ಸಂವಿಧಾನ ಅಂತ ಬಂದಾಗ ಭಾಳ 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 ವಿಸ್ತೃತವಾಗಿ ಮಾತಾಡ್ತಕ್ಕಂಥವ್ರು ಮತ್ತು ಸ್ಪಷ್ಟತೆ ಇರ್ತಕ್ಕಂಥ ಬ್ಯಾಂಕರ್ ಅಂತ ನನಗೆ ಗೊತ್ತಿದೆ. ಅದೆಲ್ಲರ ಜೊತೆಗೆ ನಿಮಗೆ ಅತ್ಯಂತ ಗೌರವ ನಾನು ಹೇಳೋದೇನೆಂದರೆ, ಡಿ ಕೆ ಸುರೇಶ್ ಅವರ ಅನಿಸಿಕೆಗಳ ವಿಚಾರದಲ್ಲಿ ನಿಮಗೂ ಕೂಡ ಯಾವುದಕ್ಕೂ ಅನುಮಾನ ಇಲ್ಲ. ಕರ್ನಾಟಕ ಹೋರಾಡ ಪ್ರತ್ಯೇಕ ರಾಷ್ಟ್ರ ಅಂತಕ್ಕ ವಿಚಾರ, ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಅವ್ರು ಹೇಳಲೇ ಇಲ್ಲ. ಅವ್ರು ಹೇಳಿದ್ದೇನು ಅಂತಂದ್ರೆ, ಈ ರೀತಿಯಾದಂತಹ ಮಲತಾಯಿ ಧೋರಣೆಗಳಿಂದಾಗಿ ಮುಗಿಸ್ತೀನಿ ಅರುಣ್ ಸರ್, ಮುಗಿಸ್ತೀನಿ ನಿಮ್ಗೆ. ವಿತ್ ಡ್ಯೂ ರೆಸ್ಪೆಕ್ಟಿವ್ ಐ ಆಮ್ ಟೆಲಿಂಗ್ ಯು, ಈ ರೀತಿಯಾದಂತಹ ಮಲತಾಯಿ ಧೋರಣೆಗಳಿಂದಾಗಿ ಬಜೆಟ್ ಅಲೋಕೇಶನಿಂದ ಹಿಡಿದು ಹಿಂದಿ ಭಾಷೆ ನಮ್ಮ ಮೇಲೆ ಹೇರೋದಿಂದ ಹಿಡಿದು ಎಲ್ಲ ರೀತಿಯಲ್ಲೂ ತಾರತಮ್ಯ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದಲ್ಲ ಒಂದು ದಿವಸ ಇದು ಎದುರಾಗಬಹುದು ಅಂತ ವಿಚಾರನ ಹೇಳ್ತಾರೆ. ಯಾಕಂದರೆ ಇದಕ್ಕೆ ಅನುವು ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಹಿಂದಿ ಭಾಷೆಯಲ್ಲಿರ್ತಕ್ಕಂತಹ ಕೇಂದ್ರದಲ್ಲಿರ್ತಕ್ಕಂತಹ ಮಂತ್ರಿಗಳು ಮತ್ತು ಅವರ ಕೇಂದ್ರದ ಅಧಿಕಾರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷ ಅನ್ನಕ್ಕಂಥದ್ದು ನೇರವಾದ ಆಪಾದನೆಯನ್ನು ನಾನು ಕೂಡ ಮಾಡ್ತಾ ಇದ್ದೇನೆ. ನಿಮ್ಮ ನಡವಳಿಕೆಗಳಿಂದಾಗಿ, ನಿಮ್ಮ ಮಲತಾಯಿ ಧೋರಣೆಗಳಿಂದಾಗಿ, ನಿಮ್ಮ ಹಿಂದಿ ಹೇರಿಕೆ, ನಿಮ್ಮ ಹಣಕಾಸು ಡೆವಲ್ಯೂಷನ್ ಆಫ್ ಫಂಡ್ಸ್ ಮಾಡುವ ಸಂದರ್ಭದಲ್ಲಿ ಕರ್ನಾಟಕವನ್ನು ಇಗ್ನೋರ್ ಮಾಡ್ತಕ್ಕಂಥದ್ದು, ದಕ್ಷಿಣ ಭಾರತವನ್ನು ಇಗ್ನೋರ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ಕೇಳ್ತೀನಿ. ಭಾರತಾಂಬೆಯ ಮಕ್ಕಳಾಗಿ ನಾವು ಎಲ್ಲ ರಾಜ್ಯಗಳಿಗೂ ಕೂಡ ಸರಿಸಮನಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಕೇಂದ್ರದಲ್ಲಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಮತ್ತು ಫೈನಾನ್ಸ್ ಮಂತ್ರಿ ಕರ್ತವ್ಯ ಅಲ್ವೇ? ಒಂದು ಕಡೆ ನೀವು ಬಿಹಾರಲ್ಲಿ ಟ್ಯಾಕ್ಸ್ ಕಡಿಮೆ ಕೊಡ್ಬೋದು, ಅದಕ್ಕಂತ ಅವ್ರು ಹಣ ಕೊಡಬಾರ್ದು ನಾವು ಹೇಳೋದಿಲ್ಲ. ಯು ಪಿ ಯಲ್ಲಿ ಟ್ಯಾಕ್ಸ್ ಕಡಿಮೆ, ಅವ್ರಿಗೆ ಹಣ ಕೊಡಬೇಡಿ ಅಂತ ನಾವು ಹೇಳೋದಿಲ್ಲ. ನಮ್ಮಲ್ಲಿ ಹೆಚ್ಚು ತಗೊಂಡ್ರು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ನಾರ್ಮ್ಸ್ ಪ್ರಕಾರ ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಎರಡನೇದಲ್ಲದೆ ಬಿಜೆಪಿ ಬಗ್ಗೆ ಒಂದು ವಿಚಾರಣೆ ಪ್ರಶ್ನೆ ಮಾಡ್ತೇನೆ. 26 ಲೋಕಸಭೆ ಸದಸ್ಯರನ್ನ ಇಲ್ಲಿಂದ ಆಯ್ಕೆ ಮಾಡಿ ಕಳಿಸ್ತಾರೆ. ನಿಮಗೆ ಒಂದು ಕಡೆ ಪೊಲಿಟಿಕಲ್ ಬೆನಿಫಿಟ್ ತಗೊಳ್ತೀರಾ, ಒಂದು ಕಡೆ ಟ್ಯಾಕ್ಸ್ ಬೆನಿಫಿಟ್ ತಗೊಳ್ತೀರಾ, ಇಲ್ಲಿ ಕನ್ನಡಿಗರನ್ನು ಇಗ್ನೋರ್ ಮಾಡ್ತೀರಾ ಮತ್ತು ಹಿಂದಿ ಭಾಷೆ ನಮ್ಮ ಮೇಲೆ ಹೇರ್ತೀರಾ. ಏನ್ ತೋರಿಸ್ತದೆ ಇದಕ್ಕೆ? ಯು ಆರ್ ಪುಷಿಂಗ್ ಮಿ ಟು ಯೋರ್ ಕಾರ್ನರ್. ನೀವು ನನ್ನನ್ನು ಒಂದು ಕಾರ್ನರ್ ತಳ್ಳಿಬಿಟ್ಟು ನಾನು ನಿಮ್ಮನ್ನ ಕೇರ್ ಮಾಡಲ್ಲ ಅನ್ನೋದಾಗ ಎಷ್ಟು ದಿನ ಮಕ್ಕಳು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಮಾಡ್ತಾನೆ ಇದ್ರೆ ಆತ ಏನ್ ಹೇಳ್ತಾನೆ ಇದನ್ನ ಸಹಿಸಿಕೊಳ್ಳೋಕ್ಕಾಗತ್ತೆ? ಛಲವಾದಿ ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ. ಹೇಳಿ ಅರುಣ್. ಎಷ್ಟು ದಿನ ಇದನ್ನ ಸಹಿಸಿಕೊಳ್ಳಕ್ಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ ನಾಗರಾಜ್ ಯಾದವ್ ಅವರು. ನೋಡಿ, ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಟು ಮಾತಾಡಬೇಕು. ಯಾರೇ ಮಾತಾಡಲಿ, ನಾನು ಮಾತಾಡಿದ್ರು, ಇನ್ನೊಬ್ಬರು ಮಾತಾಡಿದ್ರು, ಇಲ್ಲಿರ್ತಕ್ಕಂಥದ್ದು ಹಿಂದಿ ಏರಿಕೆ ಪ್ರಶ್ನೆ ಅಲ್ಲ. ಇಲ್ಲಿರ್ತಕ್ಕಂಥದ್ದು ಟೋಟಲಿ ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ. ಇಷ್ಟಕ್ಕೆ ಸೀಮಿತಗೊಳಿಸಿಯೇ ಮಾತಾಡ್ಬೇಕು ನಾವು. ಎಲ್ಲವನ್ನ ಭಾರತದಿಂದ ಹೇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ, ಇದು ಅನ್ಯಾಯ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಯಾರ ಮೇಲೆ ಯಾರು ಏರ್ತಕ್ಕಂಥದ್ದು ಇಲ್ಲ. ಈ ರಾಷ್ಟ್ರ ಒಕ್ಕೂಟ ರಾಷ್ಟ್ರ. ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲದವರು ಏನು ಬೇಕಾದರೂ ಮಾತಾಡ್ತಾರೆ. ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಮೇಲೆ ಇವರಿಗೆ ಗೌರವ ಇದ್ದರೆ ಹೋರಾಟ ಮಾಡಬೇಕು. ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿಕೊಡಿ ಅಂತ ಕೇಳೋದು ಅವರ ಹಕ್ಕು, ಧರ್ಮ. ಇದನ್ನು ಯಾರೂ ಕೇಳೋದಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು, ನೀವು ಯಾವುದೋ ಮಾತಾಡ್ತಕ್ಕಂಥ ಬರದಲ್ಲಿ ದೇಶ ವಿರೋಧಿ ಹೇಳಿಕೆಗಳನ್ನು ನೀವು ಕೊಟ್ಟರೆ ಜನ ಸುಮ್ಮನಿರಬೇಕಾ?
ಇದು ಪ್ರಶ್ನೆ ಇರ್ತಕ್ಕಂಥದ್ದು. ನೀವು ಒಂದು ಕಡೆ ಇದು ಭಾರತ್ ತೇರಾ ತುಕಡೆ ಹೋಂಗೆ ಅಂತ ಮಾತಾಡಿದವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀರಿ. ಇವತ್ತಿಗೂ ಕೂಡ ಕಲ್ಲು ತೂರಾಟ ಮಾಡೋರನ್ನ ಇದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅವ್ರನ್ನ ಜೊತೆಯಲ್ಲಿ ಇಟ್ಕೊಳ್ತೀರಿ. ಟೆರರಿಸ್ಟ್ಗಳೆಲ್ಲನೂ ನಮ್ಮ ಬ್ರದರ್ಸೇ ಅವರು ಅಂತ ಮಾತಾಡ್ತೀರಿ. ಇವೆಲ್ಲ ಮಾಡ್ತಕ್ಕಂಥ ನೀವು, ನಿಮಗೆ ದೇಶ ಪ್ರೇಮ ಇದೆಯಾ? ಈ ದೇಶದ ಬಗ್ಗೆ ಕಾಳಜಿ ಇದೆಯಾ? ಇಲ್ಲಿ ಎಲ್ಲರೂ ಸಮಾನರಾಗಿ ಬದುಕಬೇಕು ಅನ್ನೋಂಥ ಭಾವನೆ ಇದೆಯಾ? ಇವೆಲ್ಲದರಿಂದ ನೀವು ದೂರ ಇದ್ದೀರಿ. ನಿಮ್ಮ ನಾಯಕರು ಇವತ್ತು ದೇಶವನ್ನು ಕಟ್ಟಬೇಕಾಗಿದೆ, ಭಾರತ್ ಜೋಡೋ ಯಾತ್ರೆ ಮಾಡ್ತೀನಿ ಅಂತ ಒಂದು ಕಡೆಯಿಂದ ಬರ್ತಾ ಇದ್ರೆ, ನೀವು ಭಾರತ್ ತೋಡೋ ಮಾತುಗಳನ್ನು ನೀವೇ ಆಡ್ತೀರಿ ಅಂತಂದರೆ ನಿಮ್ಮಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇಲ್ವಾ? ಒಂದು ಸಮಯ ನೀವು ಒಬ್ಬ ಸದಸ್ಯರಾಗಿ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದ ಮುಂದೆ ನಿಂತು ನೀವು ಅಖಂಡತೆಯನ್ನು ನಾನು ಕಾಪಾಡ್ತೇನೆ ಅಂತಕ್ಕಂಥ ಶಪಥ ಮಾಡಿ ಈ ರೀತಿಯ ಮಾತುಗಳನ್ನು ಆಡಿದರೆ ನೀವು ಸದಸ್ಯರಾಗಿ ಮುಂದುವರಿಯಲಿಕ್ಕೆ ನೀವು ಯೋಗ್ಯರಾ? ಇದು ಪ್ರಶ್ನೆ ಮಾಡಬೇಕಾಗತ್ತೆ. ಆದ್ದರಿಂದ ತಕ್ಷಣ ಈ ಮಾತಾಡಿರ್ತಕ್ಕಂಥ ಸದಸ್ಯನನ್ನು ಅವರ ಸದಸ್ಯತ್ವವನ್ನೇ ರದ್ದು ಮಾಡಬೇಕು. ಅವರ ವಿರುದ್ಧ ದೇಶದ್ರೋಹಿಯೇ ಕೇಸ್ ಹಾಕಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನನ್ನ ವಾದ. ಎಸ್ ವೀರಣ್ಣ ಅವ್ರೆ ಬರ್ತೀನಿ. ನಾಗರಾಜ್ ಆದವರು ನೀವು ಹ್ಯಾಂಡ್ ರೈಸ್ ಮಾಡ್ತಿದ್ರೆ ಬರ್ತೀನಿ ನಿಮ್ಮ ಹತ್ರ. ವೀರಣ್ಣ ಅವ್ರದ್ದು ಮೊದಲನೇ ಅಭಿಪ್ರಾಯ ತೊಗೊಂಡ್ಬಿಡ್ತೀನಿ. ವೀರಣ್ಣ ಅವರೇ, ಉದ್ದೇಶ ಸರಿಯಾಗಿದೆ ಆದರೆ ಹೇಳಿಕೆ ಮಾತ್ರ ತಪ್ಪಾಗಿದೆ ಅನ್ನುವಂಥ ಅರ್ಥದಲ್ಲಿ ಈಗ ಬರ್ತಾ ಇದೆ. ವೀರಣ್ಣ ಅವರೇ ನೋಡಿ ಸರ್, ಒಂದು ಕಡೆ ಅವರ ನಾಯಕರಾದ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಅಂತ ಯಾತ್ರೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಿನ್ನೆ ಏನು ಕೇಂದ್ರದ ಬಜೆಟ್ ಆಯಿತು, ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಮಾನ್ಯ ಸಂಸದರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಬಹಳಷ್ಟು ಖಂಡನೀಯವಾದದ್ದು. ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಪ್ರಕಾರ ಅವರೇ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮ ರಾಷ್ಟ್ರಕವಿ ಏನು ಒಂದು ನಾಡಗೀತೆ ಇದೆ, ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಇದರ ಆಶಯದ ವಿರುದ್ಧ ಇದ್ದಾರೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಇವರು ಕಾಂಗ್ರೆಸ್ಸಿಗೆ ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ಪ್ರಾದೇಶಿಕತೆ ಆಧಾರದಲ್ಲಿ ವಿಭಜನೆ ಮಾಡೋದು ಹೊಸದೇನಲ್ಲ. ಈ ಮನಸ್ಥಿತಿಯಿಂದ ಇವರು ಖಂಡಿತ ಹೊರಗಡೆ ಬರಬೇಕು. ಈಗಾಗಲೇ ಮೊಹಮ್ಮದ್ ಅಲಿ ಜಿನ್ನಾ ಅವರು ನಮ್ಮ ದೇಶ ವಿಭಜನೆ ಮಾಡಿರೋದು ಗೊತ್ತೇ ಇದೆ. ಅದೇ ಸಂಸ್ಕೃತಿನ ಇವರು ಬೆಳೆಸ್ತಾ ಹೋದ್ರೆ ಜನತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಇವರಿಗೆ ಪಾಠ ಕಲಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ನಾಗರಾಜ್ ಆದವರು ಅವಾಗಿಂದ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಪ್ಲೀಸ್ ನಾಗರಾಜ್ ಆದವರು. ನೋಡಿ ಮಾನ್ಯ ನಾರಾಯಣಸ್ವಾಮಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ರು, ವೀರೇಶ್ವರ್ ವಿಚಾರ ಮಾತಾಡ್ತಾ ಇದ್ರು. ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಕೂಡ ಈ ವಿಭಜನೆ ಮಾಡೋದು ಕಾಮನ್ ಅನ್ನೋ ವಿಚಾರದ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ. ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನದ ಆಶಯಗಳು ನಂಬಿಕೆ ಇಟ್ಕೊಂಡಿದ್ದು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಹೆಮ್ಮೆಯ ಪಕ್ಷದಿಂದ ಬಂದಿರೋ ಕಾಂಗ್ರೆಸ್ನವರು ಎಂದೂ ದೇಶ ದ್ರೋಹದ ಕೆಲಸವನ್ನು ಮಾಡೋದಿಲ್ಲ, ದೇಶನ ವಿಭಜನೆ ಮಾಡ್ತಕ್ಕಂಥ ಪ್ರಶ್ನೆ ಮಾಡೋದಿಲ್ಲ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳು ಈ ಭಾರತ ಅಂತಂದ್ರೆ ಇಟ್ಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನತಕ್ಕಂಥ ಪರಿಜ್ಞಾನ ಇಲ್ದಿರ್ತಕ್ಕಂಥ ಇಬ್ಬರು ವಕ್ತಾರರು ಮಾತಾಡ್ತಾ ಇರ್ತಕ್ಕಂಥದ್ದು. ಏನು ಹೇಳಬೇಕು ಇವ್ರಿಗೆ ನಾವು ವಿಚಾರ ಹೇಳ್ತೀನಿ. ನಾವು ಕೇಳ್ತಾ ಇರ್ತಕ್ಕದ್ದು ನಡೆದಂತ ಬಜೆಟ್ನ ವಿಚಾರದಲ್ಲಿ ಫೈನಾನ್ಷಿಯಲ್ ನಾಗರಾಜ್ ಆದವರೇ, ಹಾಗಿದ್ದಾಗ ಪ್ರಮಾಣ ವಚನವನ್ನ ತೆಗೆದುಕೊಳ್ಬೇಕಾಗಿದ್ರೆ ಅಖಂಡ ಭಾರತದ ಸಾರ್ವಭೌಮತ್ವವನ್ನು ನಾನು ಎತ್ತಿ ಹಿಡಿತೀನಿ ಅನ್ನುವಂತ ಶಬ್ದವನ್ನ ಬಳಕೆ ಮಾಡಿರುವಂತದ್ದು ಅರ್ಥ ಎಲ್ಲಿ ಹೋಯ್ತು? ಹಾಗಿದ್ದಾಗ ಸಂವಿಧಾನದ ವಿಚಾರದಲ್ಲಿ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಹೇಳ್ತಾ ಬರ್ತಾ ಇರೋದು ನಾವು ಸಂವಿಧಾನದ ಮೇಲೆ ನಡೀತೀವಿ, ಸಂವಿಧಾನವೇ ನಮಗೆ ತಾಯಿ ಅಂತ ಹೇಳ್ತಾ ಬರುವಂತ ಕಾಂಗ್ರೆಸ್ ಸಂವಿಧಾನಕ್ಕೆ ಗೌರವನೇ ಎಲ್ಲಿ ಕೊಟ್ಟಿದೆ? ನಾಗರಾಜ್ ಯಾದವ್ ಅವರೇ ಹೌದು, ಒಂದು ನಿಮಿಷ, ನೀವು ಬಹಳ ಇಂಪಾರ್ಟೆಂಟ್ ಪ್ರಶ್ನೆನ ಕೇಳಿದೆ ಅರುಣ್ ಅವರೇ. ಸಂವಿಧಾನ ಅಂತಕ್ಕಂಥದ್ರಲ್ಲಿ ಅಖಂಡ ಭಾರತವನ್ನ ವಿಚಾರಧಾರನ ಎತ್ತಿ ಹಿಡಿತಕ್ಕಂಥ ಎರಡು ಮಾತು ಇಲ್ವೇ ಇಲ್ಲ. ಇವತ್ತು ಸುರೇಶ್ ಆಲ್ಸೋ ಇಸ್ ಕಮಿಟೆಡ್ ಟು ಇಟ್. DK ಸುರೇಶ್ ಜೊತೆಗೆ ಎಲ್ಲ ಕಾಂಗ್ರೆಸ್ಸಿಗರು ಕೂಡ ಪ್ರಮಾಣ ವಚನದ ಮಹತ್ವ ಎಲ್ಲೋಯ್ತು? ಪ್ರಮಾಣ ವಚನಕ್ಕೆ ಬೆಲೆ ಎಲ್ಲಾಯ್ತು? ಸಂವಿಧಾನಕ್ಕೆ ಕೊಟ್ಟಂತ ಗೌರವ ಎಲ್ಲಿ ಹೋಯ್ತು? ಆಗಿದ್ದಾಗ ಒಂದು ನಿಮಿಷ ನಾನು ಸಂವಿಧಾನಕ್ಕೆ ಕೊಟ್ಟಂತ ಗೌರವದಿಂದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಅದನ್ನ ಎತ್ತಿಡ್ತಕ್ಕಂಥವ್ರು ಅಂತ ಹೇಳ್ತಾ ಇದ್ದೀನಿ. ಪ್ರತ್ಯೇಕ ರಾಷ್ಟ್ರದ ವಿಚಾರ ಮಾತಾಡಿದ್ರೆ ಅದು ಸಂವಿಧಾನಕ್ಕೆ ಎತ್ತಿಡಿಯುವಂತದ್ದಾಗುತ್ತಾ? ಅದು ಅನ್ಯಾಯ ಮಾಡಿದಂಗಲ್ವಾ, ಮೋಸ ಮಾಡಿದಂಗಲ್ವಾ? ನಾನು ಒಂದು ಸೆಕೆಂಡ್ ಆದ್ರೆ ಒಂದು ನಿಮಿಷ, ಇದು ಪೀಠಿಕೆ ಹಾಕಿ ಪ್ರಶ್ನೆ ಹಾಕಿದಿರಿ, ನಾನು ಮಾತಾಡಕ್ ಬಿಟ್ಟಿರ್ತೆ, ನಾನು ಹೇಳಕ್ಕೆ ನಿಮಗೆ ಹೇಳಿ ಸರ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾರಾಯಣ ಸ್ವಾಮಿ ಅವರು ಮತ್ತು ಒಂದೇ ಒಂದು ನಿಮಿಷ ಬಿಟ್ಬಿಡಿ ನನಗೆ. DK ಸುರೇಶ್ ಅವರು
ಅವರು ಸಂವಿಧಾನದ ಆಶಯಗಳ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸಂವಿಧಾನದ ಆಶಯ ಅನುಗುಣಗಳ ಪ್ರಮಾಣ ಸ್ವೀಕಾರ ಮಾಡಿರೋರು, ಎಂದು ದೇಶದ್ರೋಹದ ದೇಶ ವಿಭಜನೆ ಮಾತುಗಳನ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ನಂಬಿಕೆ ಇಲ್ಲದೆ ಇರೋರು. ನಿನ್ನೆ ಕೊಟ್ಟಿದ್ದ ಹೇಳಿಕೆ ವಿಚಾರ ನೋಡಿದಾಗ ನೀವು ಕ್ಲಿಪಿನ ಕರೆಕ್ಟಾಗಿ ನೋಡಿದಾಗ ಹೇಳ್ತಾರೆ ಯಾವ ರೀತಿಯ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೋ, ಯಾವ ರೀತಿ ನಮಗೆ ಕೊಡಬೇಕಾಗಿದ್ದ ಹಣಕಾಸನ್ನ ಸರಿಯಾದ ಸಮಯದಲ್ಲಿ ಕೊಡ್ತೀರಾ, ನಮಗೆ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವ್ರು. ನಾವು ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಇದನ್ನ ಒಂದು ನಿಮಿಷ ಮುಗಿಸ್ತೀನಿ ಸರ್. ಇಲ್ಲ, ಐ ಕ್ಯಾನ್ ಅಲೌ ಯು. ಪ್ಲೀಸ್ ವೇಟ್. No, I will not allow you. You have to wait for some time. I will not like it. Please have some patience. ನಾನು ಆಗ್ಲೂ ಆರಂಭದಲ್ಲಿ ಹೇಳಿದ್ದೀನಿ. You have to have patience. You will not. I will not allow you. ನಾನು ಹೇಳ್ತಾ ಇದ್ದೀನಿ ಕೇಳಿ. ಉದ್ದೇಶ ಸರಿಯಾಗಿದೆ, ಬಟ್ ಪ್ರತ್ಯೇಕ ರಾಷ್ಟ್ರದ ವಿಚಾರದಲ್ಲಿ ಮಾತನಾಡಿರೋದು ಸರಿಯಲ್ಲ ಅಂತ ಹೇಳಿ. ಅರುಣ್ ಸರ್, ಕಮ್ ಆನ್ ನಾಗರಾಜ್ ಯಾದವ್ ಅವರೇ, ಕಮ್ ಆನ್ ಕೇಳ್ಕೊಳ್ಳಿ ಅರುಣ್ ಸರ್. ನಾನು ಹೇಳ್ತಾ ಇದ್ದೀನಿ ಕೇಳಿ. ಒಂದು ನಿಮಿಷ ಕೇಳ್ಕೊಳ್ರಿ ಸರ್. ಈಗ ಒಂದು ನಿಮಿಷ ನೀವು ಒಂದು ನಿಮಿಷ ಕೇಳ್ಕೊಳ್ರಿ. ನೀವು ಒಂದು ಆಂಕರ್ ಆಗಿ ತಾಳ್ಮೆ ಇರಲಿ ನಿಮ್ಗೆ. ಒಂದು ನಿಮಿಷ ತಾಳ್ಮೆ ಇರಲಿ. ನಿಮ್ಮ ಮಾತು ಕೇಳಕ್ ಆಗೋದಿಲ್ಲ. ಬೇಕಾದ್ರೆ ಕೇಳಿ ಬಿಡಿ. ನಾನು ಕಾಂಗ್ರೆಸ್ ನಲ್ಲಿ ಆಗಿದ್ದಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ. ಲೆಟ್ ಮೀ ಕಮ್ ರೇ. ಒಂದ್ ನಿಮಿಷ ಕುತ್ಕೊಳ್ರಿ. ನೀವು ಇಂತ ಬಿಜೆಪಿ ವಿಚಾರಧಾರೆಗಳೇ ಮನೆ ಆಗ್ತಿರಲ್ಲ. ನೀವು ಹೇಳಿ ನೋಡಿ. ಯಾವ ವಿಚಾರಧಾರೆಗೆ? ಬಿಜೆಪಿ ವಿಚಾರಧಾರೆ ಎಲ್ಲಿಂದ ಬಂತು ಸರ್? ಈ ದೇಶ ವಿಚಾರದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ನನಗೆ ಬಿಜೆಪಿ ವಿಚಾರ ಮಾತಾಡ್ತಾ ಇದ್ದೀರಾ? ಕಮ, ನಿಮಗೆ ದೇಶ ಒಡೆಯೋದಿದ್ರೆ ಓಡ್ಕೊಂಡು ಹೋಗಿ. ಸುರೇಶ್ ಅವರು ಭಾರತ ದೇಶದ ಬಗ್ಗೆ ಮಾತನಾಡಕ್ ಹೋಗ್ಬೇಡಿ, ಅಥವಾ ಬೇರೆ ದೇಶದಲ್ಲಿ ಓಡ್ಕೊಳ್ಳಿ. ಕಮ, ದೇಶನ ಹೊಡಿಲಿಕ್ಕೆ ಮಾತನಾಡೋದು ಸಂವಿಧಾನದ ವಿಚಾರದಲ್ಲಿ, ಮಾತನಾಡೋದು ಸಾರ್ವಭೌಮದ ವಿಚಾರದಲ್ಲಿ, ಭಾರತ್ ಜೋಡೋ ಅಂತ ಹೇಳೋದು, ಭಾರತ್ ಜೋಡೋ ವಿಚಾರದಲ್ಲಿ ಮಾತನಾಡೋದು. ಪಕ್ಷದ ಮಿಸ್ಟರ್ ಅರುಣ್ ಅವರೇ, ಮಿಸ್ಟರ್ ನಾಗರಾಜ್ ಅವರೇ, ಕೇಳಿಸ್ಕೊಳ್ಳಿ. ಮಿಸ್ಟರ್ ನಾಗರಾಜ್ ಅವರೇ, ಹಾಗಿದ್ದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ವಿಚಾರ ಸಿಕ್ಕಿಲ್ಲ ಅಂತ ಹೇಳಿ ಪಕ್ಷವನ್ನ ಹೊಡಿತೀವಿ ಅಂತ ಹೇಳಬೇಕಾಗಿತ್ತು. ಒಂದ್ ನಿಮಿಷ ರೀ. ಪಕ್ಷ ಹೊಡಿಬೇಕು ಅಂತ ಹೇಳಬೇಕಾಗಿತ್ತು. ಅವತ್ತ್ಯಾಕೆ ಆಗ್ಲಿಲ್ಲ? ಅವತ್ತ್ಯಾಕೆ ತಗ್ಗಿ ಬಗ್ಗೆ ನಡ್ಕೊಂಡು ಡಿಸಿಎಂ ಪೋಸ್ಟ್ ಇಟ್ಕೊಂಡು ಕೂತ್ರಿ? ಸ್ವಾಮಿ ಅರುಣ್ ಅವರೇ,